ಸ್ಯಾಂಡಲ್ವುಡ್ ಆಕ್ಷನ್ ಪ್ರಿನ್ಸ್ಗೆ ಕಾದಿದ್ಯಾ ಬಹುದೊಡ್ಡ ಶಾಕ್. ಬಿಕಾಸ್ ಅಭಿಮಾನಿಗಳಿಂದಲೇ ನಟ ಧ್ರುವ ಸರ್ಜಾಗೆ ಕಂಟಕ ಎದುರಾಗಿದೆ. ಧ್ರುವ ನಿವಾಸದ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆಯಂತೆ. ಬನಶಂಕರಿ ಪೊಲೀಸ್ ಠಾಣೆಗೆ ಮನೋಜ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಧ್ರುವ ಸರ್ಜಾ ಮ್ಯಾನೇಜರ್ ಫ್ಯಾನ್ಸ್ ವಿರುದ್ಧ ದೂರು ದಾಖಲಾಗಿದೆ. ಮನೆಗಳ ಮುಂದೆ ಫ್ಯಾನ್ಸ್ಗಳಿಂದ ಬೈಕ್ ಪಾರ್ಕ್ ಮಾಡಿ ಧೂಮಪಾನ ಮಾಡ್ತಾರೆ, ಮನೆಗಳ ಗೋಡೆಗೆ ಉಗುಳ್ತಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ರೈಸ್ ಆಗಿದೆ. ನಟನ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು ದೂರು. ಆದರೆ ಬನಶಂಕರಿ ಪೊಲೀಸರಿಂದ ಕೇವಲ ಎನ್ಸಿಆರ್ ಮಾತ್ರ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಫ್ಯಾನ್ಸ್ ಮಾಡಿರುವಂತಹ ತೊಂದರೆಗಳಿಗೆ ಧ್ರುವ ಸರ್ಜಾ ಅಕ್ಕಪಕ್ಕದ ಮನೆಯವರು ಕೊಟ್ಟಿರುವಂತಹ ಕಂಪ್ಲೇಂಟ್, ನಮಗೆ ತೊಂದರೆ ಆಗ್ತಾ ಇದೆ, ಮನೆ ಹೊರಗಡೆ ಬಂದ್ಬಿಟ್ಟು ಬೈಕ್ ಅನ್ನ ಪಾರ್ಕ್ ಮಾಡ್ತಾ ಇದ್ದಾರೆ ಫ್ಯಾನ್ಸ್, ಹಾಗೆ ಸ್ಮೋಕ್ ಮಾಡ್ತಾರೆ, ಗೋಡೆಗಳ ಮೇಲೆ ಉಗುಳ್ತಾರೆ ಅಂತ ಹೇಳ್ಬಿಟ್ಟು ಧ್ರುವ ಪಕ್ಕದ ಮನೆಯವರು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಅನ್ನ ಬನಶಂಕರಿ ಠಾಣೆಗೆ. ಧ್ರುವ ಸರ್ಜಾ ಮನೆ ಹತ್ರ ವಾರದಲ್ಲಿ ಒಮ್ಮೆ ಆದ್ರೂ ಭೇಟಿಗೆ ಆಹ್ವಾನವನ್ನ ನೀಡಿರ್ತಾರೆ ಧ್ರುವ ಸರ್ಜಾ. ಕೆಡಿ ಸಿನಿಮಾ ರಿಲೀಸ್ಗೂ ಕೂಡ ಸಜ್ಜಾಗಿರುವಂಥದ್ದು. ಅದರ ಬೆನ್ನಲ್ಲೇ ಶಿವ ಶಿವ ಸಾಂಗ್ ರಿಲೀಸ್ ಆದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಫ್ಯಾನ್ಸ್ಗಳು ಅವರ ಮನೆಯ ಮುಂದೆ ಜಮಾಯಿಸಿರ್ತಾರೆ. ಹಾಗೆ ಅಲ್ಲೇ ಕೂಡ ಆ ಸಾಂಗ್ಗೆ ನೃತ್ಯವನ್ನು ಮಾಡುವಂತಹ ಒಂದು ಸನ್ನಿವೇಶ ಕೂಡ ಕಂಡು ಬರ್ತಾ ಇರುತ್ತೆ. ಅಂದ್ರೆ ವೀಕ್ಲಿ ಒನ್ಸ್ ಧ್ರುವ ಅಭಿಮಾನಿಗಳಿಗೆ ಅಂತಾನೆ ಎತ್ತಿಟ್ಟಿರ್ತಾರೆ. ಬಟ್ ಇದು ಅಕ್ಕಪಕ್ಕ ಮನೆಯವರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆಯಂತೆ. ಫ್ಯಾನ್ಸ್ಗಳು ಮಾಡಿರುವಂತಹ ವಾಂತರ, ಗೋಡೆಗಳ ಮೇಲೆ ಉಗುಳೋದು, ಧೂಮಪಾನವನ್ನ ಮಾಡೋದು, ಬೈಕ್ ಪಾರ್ಕ್ ಮಾಡೋದು. ಸೊ ಇದೀಗ ನಟನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಟ್ ಬನಶಂಕರಿ ಪೊಲೀಸರು ಎನ್ಸಿಆರ್ ಮಾತ್ರ ದಾಖಲು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿರುವಂಥದ್ದು. ಧ್ರುವಗೆ ಒಂದು ರೀತಿಯಾಗಿ ದೊಡ್ಡ ಶಾಕ್ ಇದು.